ನಿತ್ಯ ಮಂಗಳ ನಿತ್ಯ ಮಂಗಳ ನೀರಜ ಭೂತ ಕಳಗಂಹರಣ ನಿತ್ಯ ಬಾಲಿಪದೇವಿ ಮೈದೋರಿ ಬಲಗೋ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ. ಜಯ ಗುರುಬಲ ಗೋಳುಗುಡ್ಡಲ ತ್ಯಾಗ ಕೋಳ ಮಹಿಷ ನಿಮ್ಮನು ಸೋಲಿಸಿ ನಾಗವ ಆಡುತ್ತ ಇವರು ಜಗಜನನಿ, ದುರುಳ ಮಹಿಷನನ್ನು ವಧಿಸಿ ನಾಟದ ಅಧಿಕಾರವನ್ನು ನಿಮಗೆ ಸ್ಥಿರಗೊಳಿಸಿದ್ದೆ. ನಿಜವಮ್ಮ. ವೈಭವದಿಂದ ನಾಟವನ್ನು ಪಾಲಿಸುತ್ತಾ ಬರಬೇಕಾದ ನೀವು ಸ್ವರ್ಗ ಸುಖವನ್ನೆಲ್ಲ ತೆಗೆಸಿ ದೇವತೆಗಳನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಾದ್ರೆ ತಪ್ಪಲನ್ನು ಸೇರಿದ್ದೀಯ. ಸತ್ಯ. ಗೋಳುಗುಟ್ಟುತ್ತಾ ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಬೇಕಿದ್ರೆ ನಿಮಗಾರಿಂದಲೂ ಕಷ್ಟ ಬಂದಿದೆ ಎನ್ನುವುದು ಸ್ಪಷ್ಟ ತಾನೇ? ನಿಜವಮ್ಮ. ಯಾರಿಂದ ಯಾವ ರೀತಿಯ ಕಷ್ಟ ಬಿತ್ತರಿಸು ಲಾಲಿಸ್ಬೇಕಮ್ಮ. ನಿನ್ನೊಳು ಬೇಡುವುದೇ ಹಾಗೆ ನಿನ್ನೊಳು ಬೇಡುವುದೇ ತಾಯೇ ತಾಯೇ ಕೋಳ ಕಳರು ಸುರಜಾಲವ ಸಮರದಿ ಆ ಕೋಳ ಕಳರು ಸುರಜಾಲವ ಸಮರದಿ ಸೋಲಿಸಿ ನಾಗವ ಹಾಡುತ್ತ ಈಗರಮ್ಮ ಪಾಲಿಸು ಮಹಮ್ಮ ನಿನ್ನೊಳು ಬೇಡುವುದೇ ತಾಯೇ ಮಹಾಮಾಯೆ ತಾಯೇ. ಜನನಿ, ಮಹಿಷ ಬಾಧಿತವಾದಂತಹ ಸ್ವರ್ಗವನ್ನು ಪರವಾಗಿ ನಮಗೆ ಒಪ್ಪಿಸಿದವರು ತಾವು. ಹೌದು. ಈ ಸಮಯದಲ್ಲಿ ಅದಕ್ಕಿಂತಲೂ ಮಿಗಿಲಾದ 100 ಪಟ್ಟು ಅಧಿಕವಾದಂತಹ ಬಲವುಳ್ಳಂತಹ ಶುಂಭ ನಿಶುಂಭ ಎಂಬಂತಹ ದಾನವರು ಸ್ವರ್ಗದ ಮೇಲೆ ದಾಳಿ ನಡೆಸಿದ್ದಾರೆ. ನಮ್ಮನ್ನೆಲ್ಲ ಹೊಡೆದೊಡಿಸಿದ್ದಾರೆ. ಗಿರಿ ಕಾರಣ ಗಹುವರಿಗಳ ಅಲೆದಾಡುತ್ತಾ ಇದ್ದೇವೆ. ಆದ್ದರಿಂದ ಆ ದುಷ್ಟರಿಂದ ರಕ್ಷಣೆ ಬೇಕು, ನಮ್ಮನ್ನು ರಕ್ಷಿಸಬೇಕಮ್ಮ. ಭೀತನಾದೇ ಅದರಪ್ಪ ಕರುಣೆಗುದ ಅಭಯವರೇ ಬೇಗರ ತೊರೆದು ಕೊಡುವೆನು ಕಿರಿದು ಸಮಯದಿ ಮರುಗದಿರೆ ನಾಯಿಪೆ ನಿಮ್ಮನು ಪರನಿತ್ಯಯ ದುರುಳರ ಬಾಧೆಯಿಂದ ಮರುಕವೇ ಎಂದರೆ ನನಗೆ. ಹೌದಮ್ಮ. ಬೆಳಕು ಹರಿದ ಬಳಿಕ ಕತ್ತಲೆಯ ಭಯವಿದೆಯೇ ಎಂದ್ರ ನಿಮ್ಮ ಜೀವನದಲ್ಲಿ ಬಂದವರಿಗೆ ಕಷ್ಟದ ಕತ್ತಲೆಯನ್ನು ದೂರೀಕರಿಸುವುದಕ್ಕಾಗಿ ಜ್ಯೋತಿ ಸ್ವರೂಪಳಾಗಿ ಪ್ರತ್ಯಕ್ಷಲಾಗಿದ್ದೇನೆ. ಅಭಯದ ನುಡಿಯನಾಡುತ್ತಾ ಇದ್ದೇನೆ. ಹೀರಿದು ಸಮಯದೊಳಗಾಗಿ ದುಷ್ಟರನ್ನೆಲ್ಲಾ ಸಂಹರಿಸಿ ಮೊದಲಿನ ನಾಟದ ಸುಖವನ್ನು ನಿನಗೆ ಸ್ಥಿರಗೊಳಿಸಿಕೊಡುತ್ತೇನೆ. ಧೈರ್ಯ ತಾಳು. ಅದರೊಂದು ಮಾತು ತಾಯಿ, ಏನು? ದುಷ್ಟರಾದಂತಹ ಅವರು ಎಲ್ಲೆಂದರಲ್ಲಿ ನಮ್ಮನ್ನು ಬಡಿದಾಡಿಸಿ ಅಟ್ಟಿಸಿಕೊಂಡು ಓಡೋಡಿಸ್ತಾ ಇದ್ದಾರೆ. ಅವರಿಂದ ಈ ವೇಷದಲ್ಲಿ ನಮ್ಮನ್ನು ಗುರುತಿಸ್ತಾರೆ. ಅವರಿಂದ ತಪ್ಪಿಸುವ ಪರ್ಯಂತ ಇಂದ್ರ ಮರೆಸಿ
ನಿಜವನು ತೊಗಿನ ಗಿರಿಯೊಳಗಿರುತ್ತ ನೋಡುವುದು ಎನ್ನ ಲೀಲೆಗಳ ನೀವೆಲ್ಲರೂ ಮರೆಸಿ ನಿಜವನು ತೊಗಿನ ಗಿರಿಯೊಳಗಿರುತ್ತ ಈ ಕ್ಷಿಪುದ ಶ್ರೀದೇವಿ ಮಹಾತ್ಮಗಳ ಈ ಕ್ಷಿಪುದ ಎನ್ನ ಲೀಲೆಗಳ ಎಂತ ಭಯವಿತ್ತು ಕಳುಗಿದಳು ಎಂದು ಯೋಚಿವೆ ಮಹಮ್ಮಯ ಅಲ್ಲಲ್ಲಿ ಚದುರಿದಂತಹ ದುಷ್ಟರನ್ನೆಲ್ಲ ಒಂದುಗೂಡಿಸಿ ವಧಿಸಬೇಕಿದ್ರೆ ಅದೆಷ್ಟೋ ಕಾಲಗಳು ಬೇಕಾಗಬಹುದು. ಅಲ್ಪ ಅವಧಿಯಲ್ಲಿ ಶುಂಭನನ್ನೇ ಆಧಾರವಾಗಿರಿಸಿ ಎಲ್ಲ ದೈತ್ಯವನ್ನು ಸಂಹರಿಸಬೇಕು. ನಾನು ಅಗವರ ಬಳಿಗೆ ಹೋಗುವುದಲ್ಲ, ದುಷ್ಟರನ್ನೆಲ್ಲ ನನ್ನೆಡೆಗೆ ಬೆಳೆಸಿಕೊಂಡು ಬಳಿಕ ದುಷ್ಟ ಸಂಹಾರಕ್ಕೆ ಮುಂದುವರಿಯಬೇಕು. ಯಾಕಂದರೆ ನನ್ನ ಈ ದಿವ್ಯತೆಯನ್ನು ಭವ್ಯತೆಯನ್ನು ಕಂಡುಕೊಳ್ಳುವುದಕ್ಕೆ ಎಂದಿಗೂ ಸಮರ್ಥರಲ್ಲ ದುರುಳರು. ಅಂತಹ ದುಷ್ಟರ ವಧೆಗಾಗಿ ಯಾವ ರೂಪವನ್ನು ಕೈಗೊಳ್ಳೋಣ ಈ ಬಗ್ಗೆ ಒಂದು ರೀತಿ ಯೋಚಿಸಿಕೊಳ್ಳಬೇಕಾಗಿದೆ. ಹೊನ್ನು ಹೆಣ್ಣು ಮಣ್ಣಿಗೆ ಮರುಳಾಗದವರು ಯಾರೂ ಇಲ್ಲ. ಹಾಗೆ ಒಂದು ದೂತ ಶುಂಭನನ್ನು ಆನೆಲೆಯಲ್ಲಿ ಕಂಡುಕೊಳ್ಳುವುದಲ್ಲ, ಮೂರು ಲೋಕದಲ್ಲಿ ವಿಭ್ರಮಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಅಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಕೆಲವಿಕೆಗೆ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನು ಇರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕಾಗಿ ನನ್ನ ದಿವ್ಯ ರೂಪವನ್ನು ನಾನು ಬಲಪಡಿಸಿಕೊಂಡೆ. ಚೆಲುವಿಕೆ ಹೆಣ್ಣಾಗಿ ಕೌಶಿಕೆ ಎನ್ನುವಂತಹ ಹೆಸರನ್ನು ಇರಿಸಿಕೊಂಡದ್ದಾಯಿತು. ತುಹಿನಾದಿಯ ತಪ್ಪಲಲ್ಲಿದ್ದುಕೊಂಡೇ ದುಷ್ಟರ ವಧೆಗೆ ಮುಂದುವರಿದೆ ಅಂತಾದರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುರುಳರ ವಧ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿಯ ಕಷ್ಟಗಳು ಬರಬಾರದು. ಹಾಗಾದ್ರೆ ಅವರನ್ನು ಯಾವೆಡೆಗೆ ಒಯ್ದೋದಿಸೋಣ ಹೀಗೆಂದು ಯೋಚಿಸುತ್ತಾ ತುಹಿನಾದ್ರಿಯ ತಪ್ಪಲು ನುಡಿದು ಸೇರಿದಂತಹ ಸ್ಥಳ ಹಿಮತ್ ಪರ್ವತದಲ್ಲಿ ಅತಿ ಆಳವಾದಂತಹ ಕಂದರ ಪ್ರದೇಶವಿದು. ಸೂರ್ಯ ರಶ್ಮಿಯು ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ. ಅದು
ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದು ಕದಂಬವನ. ಈ ವನದಲ್ಲೇ ದುಷ್ಟ ಸಂಹಾರ ನಡೆಯಬೇಕು. ಅಲ್ಪಾವಧಿಯಿಂದ ಅಭಯನ ಇತ್ತವಳು. ಅಲ್ಪ ಅಧಿಕವಾಗಲಬಹುದು, ಅತ್ಯಲ್ಪ ಇರಿಸಿಕೊಳ್ಳಲಬಹುದು. ಅಲ್ಲೇ ತನಕ ನನಗೆ ವಿಶ್ರಾಂತಿಯಾಗಿ ಕುಳಿತಿರುವವರೆ ಒಂದು ಸುಸ್ಥಳ ಬೇಕು. ಹೀಗೆ ನರಸುತ್ತ ಮುಂದುತ್ತಿ ಬಂದಾಗ ಅದು ಕೋಟಿ ಸೂರ್ಯಪ್ರಭೆ ಚಂದ್ರ ಕಾಂತನ್ನೊಳಗೊಂಡು ನಮ್ಮ ಮುಖದಿಂದ ಹೊರಸೂಸಲ್ಪಟ್ಟಿದೆ. ಕತ್ತಲಾವರಿಸಿದಂತಹ ವನ ಪ್ರಜ್ವಲಿತವಾಗಿ ಬೆಳೆದಕ್ಕೆ ಆರಂಭಿಸಿತು. ನನ್ನ ಆಗಮನವನ್ನು ಅರ್ಥೈಸಿಕೊಂಡಂತಹ ವನದೇವಿಯ ವಾಸಂತಿಕೆಯಾಗಿ ಮೈವೆತ್ತಳು ಎನ್ನುವಂತೆ ಸುಂದರವಾದಂತಹ ಉದ್ಯಾನವನವನ್ನು ನಿರ್ಮಿತವಾಯಿತು. ಮಾರುತನ ಬೀಸುವಿಕೆ, ವಸಂತನ ಆಗಮನ, ಸುಖ ಪಿಕ್ಕಂಗಳ ಗಾಯನ, ಮಯೂರಿಗಳ ನರ್ತನ ಇವೆಲ್ಲ ಪ್ರಕೃತಿ ಕೊಡುಗೆ ನನ್ನ ಪಾಲಿಗೆ. ಬೀಸುವ ಮಾರುತನಲ್ಲಿ ತನಗೊಂದವನ್ನು ವಿಸ್ತರಿಸಿದಾಗ ಆಂಧ್ರಾಣಿಸಿದಂತಹ ದಾನವರು ಮತ್ತನಾಗಿ ಶೋಧನೆಗೆ ಬರ್ತಾರೆ. ಅವರ ಮನಸ್ಸನ್ನು ಮತ್ತಷ್ಟು ಆಕರ್ಷಿಸಿಕೊಳ್ಳುವುದಕ್ಕಾಗಿ ತಾಳ ಲಯಬದ್ಧವಾಗಿ ಆರೋಹಣ ಅವರೋಹಣವನ್ನು ಅನುಸರಿಸಿ ಸುಶ್ರಾವ್ಯವಾಗಿ ಸಂಗೀತವನ್ನು ಹಾಡುತ್ತಾ ಇರಬೇಕು. ಮುಖಮ ಸ್ಥಾನವನ್ನು ತಿಳಿಯಲಿಕ್ಕೆ ಬಂದಂತಹ ತುಳ್ಳವರು ನನಗೆ ಕೆಲವು ಕೇಳಿಕೊಂಡು ಬರಲಾಗ್ತಾರೆ. ನಾನು ಎಸಗಿದ ಮೋಹದ ಬಲೆ ಎಂಬ ಅರಿವಿಲ್ಲದ ಬಲೆಯಲ್ಲಿ ದುಷ್ಟರೆಲ್ಲ ಬೀಳ್ತಾರೆ. ಬಳಿಕ ಅವರ ಉದಾಕಾರ್ಯಕ್ಕೆ ಮುಂದುವರಿಯಬೇಕು. ಹಾಗೆಂದು ಒಂದೆರಡಾಗಿ ಮುಂದಿಟ್ಟಾಗ ಅಂಬರ ಪಥದಿಂದ ಕನಕದುಯ್ಯಾಲೆ ಎಂದು ದರೆಗಿಳಿಯುತ್ತಾ ಇದೆ. ಚಿನ್ನದ ಸರಪಳಿಗಳಿಂದ ಬಂಧಿಸಲ್ಪಟ್ಟು ಚಿನ್ನದ ಹಾಸಿಗೆಯುಳ್ಳಂತಹ ಉಯ್ಯಾಲೆ ಇದು. ಉಯ್ಯಾಲೆಯಲ್ಲಿ ಕೂಡಿಸಲ್ಪಟ್ಟಂತಹ ನವರತ್ನಗಳು ದೀಪ್ಯಮಾನವಾಗಿ ಬೆಳಗುತ್ತಾ ಇವೆ. ದರೆಗಿಳಿಯುತ್ತಿದ್ದಂತಹ ಉಯ್ಯಾಲೆಯನ್ನು ದೇವನಾರಿಯರು ನಾನಾ ರೀತಿಯ ಸುಮ್ಮಗಳಿಂದ ಅಲಂಕರಿಸಿದ್ದಾಯಿತು. ಕುಳಿತುಕೊಳ್ಳುವರೆ ಸ್ಥಳ. ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡುತ್ತಾ ದುರುಳರ ಬರೋಣದ ನಿರೀಕ್ಷೆಯಲ್ಲಿ ಇಟ್ಕೊಳ್ತೀನಿ.
ಅವಳಿ ಮಕ್ಕಳಾಗಿ ಧರಿಸವರು ಚಂಡಮುಂಡರು ಎಂಬ ಹೆಸರಿನಿಂದ ಖ್ಯಾತರಾಗಿದ್ದೇವೆ. ಕರ್ಕಶ ಸರವುಳ್ಳ ಕಾಗಿಯಾಗಿ 100 ದಿನ ಬದುಕುವುದಕ್ಕಿಂತ ದಟ್ಟವಾದರುಳ್ಳ ಕೋಗಿಲೆಯಾಗಿ 10 ದಿನ ಬದುಕುಲೇಸು ಎಂಬ ತೀರ್ಮಾನದಿಂದ ದಟ್ಟವಾದ ಕಾನೂನು ಸೇರಿ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಆಚರಿಸಿದೆವು. ವಿಧಿಯನ್ನು ಮೆಚ್ಚಿಸಿ ತಪತಿ ಮನೋವೇಗ ಬ್ರಹ್ಮಚರ್ಯ ವ್ರತ ಯೋರಿಜರಿತ ಬಡವಿಲ್ಲದ ವರ. ಆಮೇಲೆ ಇನ್ನು ಉದ್ದೇಶದಿಂದಲೇ ಭೂಪೂಜರ ದರ್ಪವನ್ನು ಮೂರಿದು ಕಪ್ಪು ಕಾಣಿಕೆ ಪಡೆದುಕೊಂಡವರು ನಾವು. ಆಮೇಲೆ ಹೋದದ್ದು ಕೆಳಗೆ ಸಹೋದರ ಭೂಪೂಜನ ದರ್ಪವನ್ನು